ಮನೇಲಿರೋ ಪೆನ್ನುಗಳೆಲ್ಲ ಇಲ್ಲೇ ಬಂದ್ಬಿಟ್ಟಿದೇನು? ಹೊಟ್ಟೆ ಹೊಸದಾಗ ಬಾ ಉಟ್ಕೋ. ಆಯ್ತು ಸರ್. ಏನು ನಗದಾಗಿ ವ್ಯವಹರಿಸಿರಣ್ಣ, ನಿಮ್ಮ ಉದರಿ ವ್ಯವಹಾರ ಸಾಕಾಟು ಅಣ್ಣ, ನಗದಾಗಿ ವ್ಯವಹರಿಸಿರಣ್ಣ. ಈ ರಾಗ ಎಲ್ಲೋ ನಾ ಕೇಳಿದೆ ನನ್ನ, ಕಾಪಿ ಹೊಡಿಯೋ ರೋಗ ನಿನಗೆ ಚಿನ್ನ. ರೀ, ಕಾಪಿ ಹೊಡೆದ್ಬಿಟ್ಟು ಸ್ವಂತ ಅಂತೀರಾ ನೀವು? ಚೆನ್ನಾಗಿಲ್ಲ. ಅಯ್ಯೋ 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 ಅಯ್ಯೋ, ನನ್ ಗುಲಾಬಿಗಳ ಮೇಲೆ ಹೋಗಿತಾ ಇದ್ದೀರಾ? ಪರವಾಗಿಲ್ಲ, ನುಂಗ್ಬಿಡಿ ನುಂಗ್ಬಿಡಿಮ, ಏನಾಗೋದಿಲ್ಲ. ಸರಿ, ಕಾಪಿ ಮಾಡದೆ ಅಂತ ಏನು ಅಂದಿಲ್ಲ. ಕಾಪಿ ಮಾಡದೆ ಹೋದ್ರೆ ಕಾಪಿಗೂ ಗೊತ್ತಿರಲ್ಲ ಅಂತ ಕಾಲ. ಯಾಕ್ರಿ ಸುಳ್ಳು ಹೇಳ್ತೀರಿ? ಸುಲಭ ಅಂತ ತಾನೆ ಇಂಥ ಕೆಲಸ ಮಾಡ್ತಾ ಇದ್ರಿ ನೀವು. ನಿರ್ಮಾಪಕರು ಅದನ್ನೇ ಕೇಳೋದು. ನೀನ್ ಯಾಕೆ ಅದನ್ನೆಲ್ಲ ತಲೆಗೆ ಹಚ್ಕೊಳ್ತೀಯ? ತಗೋ ಅಂತ ಹೇಳಿದಾರೆ, ಹೋಗು ರೆಸ್ಟ್. ನನ್ ರೆಸ್ಟ್ ಮೊದಲು ಅಡ್ರೆಸ್ ಬರೀರಿ. ಯಾರಿಗೆ? ನಮ್ಮ ಅಕ್ಕನಿಗೆ. ಅಕ್ಕಂಗ ಮೊನ್ನೆ ತಾನೇ ಬಂದು ಹೋಗಿದ್ದೀಯಾ, ಸದ್ಯ ಬರಬೇಡ ಅಂತ ಒಂದು ಲೈನ್ ಸೇರಿಸ್ಲಾ ಸುಮ್ನೆ? ಇದು ನನ್ನ ತಮ್ಮ ರಾಜನ್ ಹ್ಯಾಂಡ್ ರೈಟಿಂಗು. ತನ್ನ ಹೆಂಡತಿ ಅಕ್ಕ ತಿಲೋತ್ತಮೆ ಬರ್ದಿದ್ದಾನೆ. ಇದ್ರಲ್ಲಿ ಏನೋ ರಹಸ್ಯ ಇರಲೇಬೇಕು. ಇದಕ್ಕೆ ಇವತ್ತು ಸೀಲ್ ಹಾಕದೆ ಬಿಡಬಾರ್ದು. ನೋಡಿ ಪರಮೇಶ್ವರ ಬಸವೇಶ್ವರ ಬಂದ್ರೆ ಯಾವಾಗ ನೋಡ್ರು ಗೋಲಿ ಗೋಲಿ ಆಡೋದು, ಓದಂಗಿಲ್ಲ ಬರೆಯಂಗಿಲ್ಲ. ನಾನ್ ಪೋಸ್ಟ್ ಕೊಟ್ಟು ಬರ್ತೀನಿ, ಸರಿಯಾಗೆಲ್ಲ ನೋಡ್ಕೊಳ್ರಿ. ಬರ್ರಿ. ಸರಿಯಾಗಿ ನೋಡ್ಕೊಳ್ಳಿ, ಯಾರು ಬಂದ್ರೆ ಏನು ಕೊಡ್ಬೇಡ್ರಿ. ಈ ಕಾಗದದಲ್ಲಿ ಏನೋ ರಹಸ್ಯ ಇರ್ಲೇಬೇಕು. ಅದೇನು ಅಂತ ತಿಳ್ಕೊಂಡು ಅದಕ್ಕೆ ಇವತ್ತು ಶೀಲ್ ಹಾಕ್ಲೇಬೇಕು. ಅಮ್ಮ 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 ರಂಗಮ್ಮ, ತಗೋ ನಿನ್ ಗಂಡನ ಮದುವೆ ಅಂತೆ ತಗೋ. ಅಲ್ಲಲ್ಲ, ನಿನ್ ಗಂಡನ್ ತಮ್ಮನ್ ಮದುವೆ ಅಂತ. ಅಮ್ಮ ಅಯ್ಯೋ, ನೀವಾ? ಕಣ್ಕಣಕ್ಕಿಲ್ವಾ? ಮೂತಿ ಮೇಲೆ ನಂಗೆ ಗೊತ್ತಾ ಇದ್ದೀರಾ? ಯಾಕೆ ಬಂದಿರೋದು? ನಿಮ್ ಹೆಸರಿಗೊಂದು ಪತ್ರ ಇತ್ತು, ಅದನ್ನ ಕೊಟ್ಟು ಹೋಗೋಣ ಅಂತ. ಕೊಟ್ಟಾಯ್ತಲ್ಲ, ಗಣೆ ಕಬ್ದಂಗ್ ಯಾಕೆ ನಿಂತಿದ್ದೀರಾ? ಬಂದಾರಿ ಹಿಡ್ಕೊಂಡು ಹೋಗಿ. ನಿಮ್ ಕಾಗದ ಓದಿ ನಿಮ್ ವಿಷಯ ತಿಳಿಸೋಣ ಅಂತ. ಯಾಕೆ? ಈಗಾಗ್ಲೇ ಕದ್ದೋದಿರ್ಬೇಕಲ್ಲ. ನಿಮ್ ಕೆಡ್ಚಾಳಿ ಊರಿಗೆಲ್ಲ ಗೊತ್ತು. ಇನ್ನೂ ಕದ್ದೋದಕ್ಕಾಗ್ದ ಬೇಕಾದಷ್ಟಿದೆ. ಡೈಮಂಡ್ ಡೈಮಂಡ್. ದೊಡ್ಡಪ್ಪ ನಂಗೆ ಬ್ಯಾಗ್ ಕೊಡು, ಸ್ಕೂಲ್ಗೆ ಎತ್ಕೊಂಡು ಹೋಗ್ತೀನಿ. ಇದು ಸರ್ಕಾರದ ಬ್ಯಾಗು. ನಿಮ್ಮ ಅಪ್ಪಗೆ ಹೇಳು, ಚೆಕ್ ಪೋಸ್ಟ್ಗೆ ಹೊಸದ್ ತಂದು ಕೊಡ್ತಾನೆ. ಕಳ್ಳರಿಗೆಲ್ಲ ಪೋಸ್ಟ್ ಮಾಸ್ಟರ್ ಕೆಲಸ ಕೊಡ್ತಾರೆ ಸರ್ಕಾರದವರು. ಅವ್ರಿಗೇನಾದ್ರು ಬುದ್ಧಿ ಇದೆಯಾ? ಕದ್ದು ಓದೇ ಇದ್ರೆ ಕಣ್ಣಿಗೆ ನಿದ್ದೆನೇ ಬರಕ್ಕಿಲ್ಲ. ಅಂತವ್ರ ಕಣ್ಣಿಗೆ ಕಾಮಾಲೆ ರೋಗ ಬರ್ತದೆ. ರಂಗಮ್ಮ,
ಬೆಂಗಳೂರಿನಲ್ಲಿ ನಿನ್ ಗಂಟೆ ಕೆಲಸ ಸಿಕ್ಕ ತಕ್ಷಣ ನೀನ್ ಕರೆಸ್ಕೊಳ್ತಾನಂತೆ. ತಗೋ, ಈ ಸೈಕಲ್ ಇಲ್ಲೇ ಇರ್ಲಿ, ನಾನೀಗ ಬರ್ತೀನಿ. ಕೇಳಿದ್ರೆ ಉತ್ತರ ಕೊಡಲೇ ಓಡ್ತಿದ್ಯಲ್ಲ. ಬಸರಿ ಕಟ್ಟೆನಾ ಇದು? ಬೊಮ್ಮಾರಿ ಕಟ್ಟೆ. ಯೋ ಟೋಲ್ಗೇಟ್, ಯೋ ಇಂಥವ್ರಿಗೆಲ್ಲ ಒಂದು ಕೆಲಸ ಬೇರೆ ಕೇಡು. ಅಯ್ಯೋ ನನ್ ಕರ್ಮ. ನಮ್ಮಂತವ್ರು ಇದೆಯಲ್ಲ ರೆಡ್ ಡಿಫೆಕ್ಟ್. ಗಾಡಿಯಲ್ಲಿ ಏನಿದೆ? ಮಣ್ಣಿದೆ. ಈ ಸೈನನ್ ಕಟ್ಕೊಂಡು ಇಲ್ಲಿ ಬಂದಿದೆಯಲ್ಲ, ಯಾವ ಯುದ್ಧಕ್ಕೆ? ಕಾಗದ ಬಂದಿದೆ. ಕಾಗ್ದಾನ? ನಿನ್ ತಂಗಿದು ರಾಣಿದ ಅವಳೇನಂತ ಬರೆದಿದ್ದಾರೆ ಸ್ವಲ್ಪ ಓದ್ ಹೇಳ್ರಿ. ಮಕ್ಕಳೇ, ಭಾವ ಮತ್ತೆ ಅಕ್ಕನಿಗೆ ಉಭಯ ಕುಶಲೋಪರಿ ಸಾಂಪ್ರತ. ನಾವು ಕ್ಷೇಮ, ನೀವು ಕ್ಷೇಮ. ಈ ಕಾಗದ ಬರೆಯಲು ಕಾರಣ ಏನಂದ್ರೆ, ನನಗೂ ಒಂದು ವಾರದಿಂದ ಮೈ ಹುಷಾರಿಲ್ಲ. ಮಕ್ಕಳಿಗೆ ರಜಾ ಇರೋದ್ರಿಂದ ಎಲ್ಲರೂ ಬರುವುದು. ಮಕ್ಕಳ ಗಲಾಟೆ ಇಲ್ಲದೆ ಮನೆ ಬಣ ಎನ್ನುತ್ತಿದೆ. ನನ್ನ ಪ್ರೀತಿಯ ಕೃಷ್ಣನ್ನ ತಪ್ಪದೇ ಕರೆ ತರುವುದು. ಇತಿಯ ನಿನ್ನ ಪ್ರೀತಿಯ ತಂಗಿ ಉಷಾರಾಣಿ. ನಾಳೆನೆ ಹೋಗೋಣ. ಒಂದ್ ವಾರ ರಜಾ ಹಾಕ್ಬಿಡ್ರಿ. ನಾನು ಈ ಚೆಕ್ ಪೋಸ್ಟ್ ಕಾದು 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 ಕಬಡ್ದಂಗ್ ಆಗ್ಬಿಟ್ಟಿದ್ದೀನಿ. ಒಂದ್ ವಾರ ಯಾಕೆ, 15 ದಿನ ರಜಾ ಹಾಕ್ಬಿಡ. ಯಾರು ಬೇಕಾದ್ರೆ ಓಡಾಡಿ. ನಾವು ಮಾತ್ರ ಬೆಂಗಳೂರಿಗೆ ಹೋಗಿ ಮಜಾ ಮಾಡ್ಕೊಂಡ್ ಬರೋಣ. ಹೇಗೆ? ಆ ಕಳ್ಳ ಪೋಸ್ಟ್ಮನ್ ಮೆಂಟ ಈ ಕಾಗ್ದಾನ ಕಟ್ಟಿ ತಕ್ಕದ್ ಓದಿರ್ತಾನೆ. ನಾವು ಹೋಗಕ್ ಮೊದ್ಲು ಅವನೇನಾರು ಹೊಟ್ಟೋದ್ರೆ ಕೆಲ್ಸ ಕೆಟ್ಟೋಗುತ್ತೆ ರೀ. ಇವಾಗ್ಲೇ ಹೋಗಿ ನಾಳೆನೆ ಬರ್ತೀವಿ ಅಂತ ಟೆಲಿಗ್ರಾಮ್ ಕೊಟ್ಬಿಡ್ರಿ. ಒಳ್ಳೆ ಐಡಿಯಾ. ತಿಲು, ಈ ನಿನ್ ತುಂಟ್ ಕೃಷ್ಣನ್ನ ನಿನ್ ತಂಗಿಗ್ ಮಾರ್ಬಿಡೋಣ. ನಮಗೂ ಭಾರ ಕಡಿಮೆ ಆಗತ್ತೆ. ಹೇಗೂ ಅವ್ರಿಗೆ ಮಕ್ಕಳಿಲ್ಲ. ನನ್ ಮಕ್ಳೇ, ಬಸವೇಶ್ವರ, ಸಿದ್ಲಿಂಗೇಶ್ವರ, ನಿಮ್ಮಮ್ಮ ಎಲ್ರು? ಮನೇಲಿಲ್ಲ, ಊರೊಳಗಿಲ್ಲ. ಅವ ಎಲ್ರು ಒಳಗಿದ್ದಾಳ? ಹೆಂಡತಿ ನೋಡಿದ್ರ? ಹೊರಗಡೆ ಇದ್ದಾರೆ. ನೀವಾ? ನಮ್ಮವ್ರು ಪರವಾಗಿಲ್ಲ. ಅಂಬೋ, ಆ ಚೆಕ್ ಪೋಸ್ಟ್ ನನ್ ಮಗ ಅವನ್ ಹೆಂಡತಿ ತಿಲೋತ್ತಮೆ ಕರ್ಕೊಂಡು ತನ್ನ ಸಂಸಾರ ಸಮೇತ ನನ್ನ ತಮ್ಮನ ಮನೆಗೆ ಮುತ್ತಿಗೆ ಹಾಕ ಹೊರಟಿದ್ದಾನೆ. ಅವರಿಗಿಂತ ಮುಂಚೆ ನಾವಲ್ಲಿರ್ಬೇಕು. ಅವರಲ್ಲಿ ಎಷ್ಟು ದಿವಸ ಇರ್ತಾರೋ ಅದಕ್ಕೂ ಜಾಸ್ತಿ ದಿವಸ ನಾವಲ್ಲಿ ಜಂಡ ಊರ್ಬೇಕು. ಆ ಚೆಕ್ ಪೋಸ್ಟ್ ನನ್ ಮಗ ಅವನ್ ಹೆಂಡತಿ ತಿಲೋತ್ತಮೆ ಹಾಕೋ ಪ್ಲಾನ್ಗೆಲ್ಲ ನಾನ್ ಸೀಲ್ ಒತ್ತಾನೇ ಇರ್ಬೇಕು. ಅಯ್ಯೋ ಮುಂದೆ ಮಕ್ಕಳ, ಪೋಸ್ಟ್ ಆಫೀಸ್ ಬಿಟ್ಟು ನೀವ್ಯಾಕೋ ಇಲ್ಲಿ ಬಂದ್ರಿ? ಬೆಂಗಳೂರಿಗೆ ಒಂದು ಅರ್ಜೆಂಟ್ ಟೆಲಿಗ್ರಾಮ್ ಕೊಡ್ಬೇಕು. ಬೆಂಗಳೂರಿಗ? ನನ್ ತಮ್ಮನಿಗ? ಅಲ್ಲ, ನನ್ನ ನಾದಿನಿ ರಾಣಿಗೆ. ಟೈಮ್ ಆಯ್ತು, ನಮ್ಮ ಡ್ಯೂಟಿ ಮುಗೀತು. ನಾನು ಈ ಆಫೀಸಿಗೆ 15 ದಿವಸ ರಜಾ ಹಾಕಿ ಬೀಗ ಹಾಕೊಂಡು ಹೋಗ್ತಿದ್ದೀನಿ. ಆಯ್ತು, ನಂದು ಒಂದು ಚೆಕ್ ಪೋಸ್ಟ್ ಇದೆ. ಅದನ್ನು ಒಂದು ವಾರ ಮುಚ್ಚಿಬಿಟ್ರೆ ನಿಮ್ ಸೈನ್ಯ ಗಡಿ ದಾಟಿ ಆಚೆ ಹೋಗಕ್ ಆಗಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಯುದ್ಧ ಮಾಡಿ ಸಾಯೋದಕ್ಕಿಂತ ರಾಜ್ಯ ಆಳೋದೇ ಮೇಲು. ತಗೊಳ್ಳಿ. ಅಯ್ಯೋ ದೇವ್ರೆ, ಏನಪ್ಪಾ ನಿನ್ನ ಪರೀಕ್ಷೆ? ಇದಕ್ಕೇನ್ರಿ ಮಾಡೋದು? ಏನ್ ಮಾಡೋದು? ಅತಿಥಿ ದೇವೋ ಭವ, ಬರೋರ್ಗೆಲ್ಲ ಸಮಾರಾಧನೆ ನಡೀಲಿ. ಎಲ್ಲಾರನ್ನು ಸುಧಾರಿಸಬಹುದು, ಆದ್ರೆ ನಿಮ್ಮ ಹೊಗೆ ಸೊಪ್ಪು ಅಣ್ಣ ತುಂಬಾ ಗಲೀಜ್ ಮಾಡ್ತಾರೆ. ನೋಡು ನೋಡು ನೋಡು, ನಿನ್ನ ಹೆಬ್ಬಾವಿನ ಬಾಯಿ ಅಕ್ಕ ನಶಿದ್ ಗಿರಾಕಿ ನಮ್ಮ ಅಕ್ಕ ಮಗನೇ. ಅದಕ್ಕೆ ಹೇಳಿದ್ದು. ಇನ್ನು ಆ ಮಕ್ಕಳು ಆಹಾ ಡಾರ್ಲಿಂಗ್ ಡಾರ್ಲಿಂಗ್, ಬೆಸ್ಟ್ ಆಫ್ ಲಕ್. ಅಂದ್ರೆ ನಾನೀಗ 12:30 ಫ್ಲೈಟ್ ನಲ್ಲಿ ಮಡ್ರಾಸಿಗೆ ಹೋಗ್ತಾ ಇದ್ದೀನಿ. ನನಗೆ ರೆಕಾರ್ಡಿಂಗ್ ಇದೆ. ನಿಮ್ ರೆಕಾರ್ಡಿಂಗು, ನಿಮ್ ಮದ್ರಾಸ ಸಂಗೀತ ಎಲ್ಲ ಇದ್ಬಿಟ್ರೆ ನನ್ನನ್ನೇ ಮರ್ತು ಬಿಡ್ತೀರಲ್ಲ. ಏನ್ ಮಾಡೋದು ಚಿನ್ನ,
ನಮ್ ಕನ್ನಡ ಇಂಡಸ್ಟ್ರಿ ಮಡ್ರಾಸಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ಯಲ್ಲ. ಇಲ್ಲಿ ಸಾಂಗ್ ರೆಕಾರ್ಡಿಂಗ್, ರೀ ರೆಕಾರ್ಡಿಂಗ್, ಮಿಕ್ಸಿಂಗ್ಗೆ ಸೌಕರ್ಯನೇ ಇಲ್ವಲ್ಲ. ಅಲ್ಲ ರೀ, ಈ ಸೌಕರ್ಯ ಎಲ್ಲ ಇಲ್ಲೇ ಮಾಡ್ಕೊಡ್ತೀವಂತ ಹಿಂದಿನ 3 ಜನ ಮುಖ್ಯಮಂತ್ರಿಗಳು ಪ್ರಾಮಿಸ್ ಮಾಡಿದ್ರಲ್ಲ, ಅದೇನಾಯ್ತು ಹೇಳಿ? ಅಯ್ಯೋ, ಆ ಕುರ್ಚಿ